ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಇದು ಕೇಕ್. ಇದು ರಸ್ಮಲೈ ಕೇಕ್. ರಸ್ಮಲೈ ಬಹುಶಃ ಎಲ್ಲರಿಗೂ ಇಷ್ಟವೇ. ಅದು ಕೇಕ್ ಮೇಲೆ ಬಂದರೆ ಇನ್ನೂ ಸಹ ಟೇಸ್ಟ್ ಜಾಸ್ತಿ ಆಗ್ತದೆ. ಯೂಶ್ವಲಿ ನಾನು ಏನು ಮಾಡ್ತೀನಿ, ನಾನು ರಸ್ಮಲೈ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ. ಅದರದ್ದು ವಿಡಿಯೋ ಸಹ ನಾನು ಹಾಕಿದ್ದೇನೆ, ನೀವು ನೋಡ್ಬೋದು ಬೇಕಾದರೆ. ಆದರೆ ಈ ರಸ್ಮಲೈ ಕೇಕಲ್ಲಿ ಒಂದು ಟ್ರ್ಯಾಜಿಡಿ ಹಾಕಿದೆ. ಅದು ಏನಂತ ನಿಮಗೆ ಮುಂದೆ ವಿಡಿಯೋನಲ್ಲಿ ಗೊತ್ತಾಗ್ತದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ರಸ್ಮಲೈ ಮಮ್ಮಿ ದುಂಬಾನಿ ಮಂದದ ಇತ್ತಲ್ದಾಯಿ ನೆಕ್ಸ್ಟ್ ದಿನ ಕಿಸಿ ಹಾಕೊಂಡು ಇತ್ತೆ ಒಂದು ನಟ್ಸ್ ಮಾತ ಮಮ್ಮಿ ಕಟ್ ಮಾಡ್ತೊಂದು ನಿಖಲ್ ತೂವಲಿ ಅತ್ತೆ ಇತ್ತೆ ಒಂದು ರಸ್ಮಲೈ ಎತ್ಸೋಕಾತು ಬಕ್ಕ ಗೊತ್ತಾಯ್ನು ಎನ್ನ ನೆಕ್ಸ್ಟ್ ದಿನ ಗೊತ್ತಾನಕ ಅಂಡು ಒಂದು ರಸ್ಮಲೈ ಮಸ್ತ್ ಗಟ್ಟಿ ಆತುಂಡು ತೂವಲಿ ಆತೆ ನಿಕ್ಕಲು ಆಯ್ಕೊಂದು ಕೇಕ್ ಪಾಡಂಡು ಮಸ್ತ್ ನರಕಾಪುನ್ ತಿಂದರೆ ಆಯ್ಕೆ ನಮ್ಮ ಮಮ್ಮಿ ಅಪ್ಪ ಪೋದಂಗ ದಿಡ್ ಕಂತೆ ರಸ್ಮಲೈ ಆಯ್ಕೆ निकल तूवल इत्त एंचोन रस्मलೈ इत्त मम्मी इत्त अवन बाउल्ड पाडवे बक्क तूले इत्त मम्मी अवन केक पाडवेर तूले निकल इत्त मम्मी कट मातोंदुल्लेर बक्क पाडवे रस्मलೈ मित्तर इत्त अदार मातोंदुल्लेर पीसेस मंत इत्त पाडोंदुल्लेर फस्ट आर इत्त पेर पाड्यर बक्क पाडवे केक सोप मंत पाडोंदुल्लेर इत्त नानु पाड्वेर रस्मलೈ क्रीम पाड्यर फस्ट बक्क पाड्वेर इत्त पाड्यर कट मंतु बक्क चोरू नट्स मात पाड्यर कैशू बक्क बादाम बक्क क्रीम पाड्यर बक्क नाना पेर पाड्य नाना रस्मलೈ पाड्य नाना नट्स कैशू किशमिश मात पाड्यर नाना लेयर पाड्यर बक्क क्रीम का रेड ड्रॉप्स पाड मिक्स मंतर वकार क्रीम अव केक पाड्यर वकार मम्मी ಒಂದೊಂದು ಸರಿ ಮಂತೊಂದುಲ್ಲೆರ್ ದಾಯ ಡಿಸೈನ್ ಗೆಡ್ಡೆ ವಕಾರ ಅವೆನ್ ಡಿಸೈನ್ ಮಂತೊಂದುಲ್ಲೆರ್ ವಕಾರ ಇಟ್ ರೆಡ್ ಬಾಯ್ ದಿಯರ್ ಶೇಪ್ ದಿ ಬರ್ರೆ. ಇದು ಅನ್ಎಕ್ಸ್ಪೆಕ್ಟೆಡ್ ರೆಕಾರ್ಡಿಂಗ್. ಅವಳು ನಾನು ರೆಕಾರ್ಡ್ ಮಾಡುವಾಗ ಬಂದಳು, ನಾನು ಸಹ ಮಾತಾಡ್ತೀನಿ ಅಂತ. ಓಕೆ, ನೀನು ಮಾತಾಡಂತ ನಾನು ಸ್ವಲ್ಪ ರೆಕಾರ್ಡಿಂಗ್ ಅವೆಲ್ಲ ವಾಯ್ಸಲ್ಲಿ ಮಾಡಿದ್ದೀನಿ. ನಿಮಗೆ ಹೇಗೆ ಆಯಿತು ಅಂತ ಜಸ್ಟ್ ನನಗೆ ಕಮೆಂಟ್ ಮಾಡಿ ಹೇಳಿ, ಇಷ್ಟ ಆಯ್ತಾ ಇಲ್ವ ಅಂತ. ಓಕೆ, ಇದು ಕೇಕ್ದ ಮೇಲೆ ಬಂದರೆ, ಇದು ಕೇಕ್ ನಾನು ಹಚ್ಚಿ ಆಲ್ರೆಡಿ ತಗೊಂಡಿದ್ದೇನೆ. ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಫಸ್ಟ್ ವೀಡಿಯೋ ಮಾಡಿದ್ದೇನೆ. ಇದು ಡ್ರೈ ಫ್ರೂಟ್ಸು ಮತ್ತು ರಸ್ಮಲೈ ಇಡಲಿಕ್ಕೆ. ಇಷ್ಟುವರೆಗೆ ನಾನು ಮಾಡಿದ್ದು ರಸ್ಮಲೈ ಸಾಫ್ಟ್ ಸ್ಪಾಂಜಿಯಾಗೆ ಬಂದಿದೆ. ಎಷ್ಟು ಸಲ ನಾನು ಮಾಡಿದ್ದೇನೆ, ಏನು ಪ್ರಾಬ್ಲಮ್ ಆಗಲಿಲ್ಲ. ಅದು ಈ ಕೇಕ್ನಲ್ಲಿ ನೆಕ್ಸ್ಟ್ ದಿವಸ ನೋಡುವಾಗ ಯಾಕೆ ಹೀಗಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಬಹುಶಃ ಸ್ವಲ್ಪ ಕಾರ್ನ್ಫ್ಲವರ್ ಹೆಚ್ಚಾಗಿದೆ, ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಕುಕ್ಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಪ್ರಾಬ್ಲಮ್ ಎಲ್ಲಿ ಆಯ್ತಂತ ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ಒಮ್ಮೊಮ್ಮೆ ಆಗ್ತದೆ ಈಗ, ನಮಗೆ ಆವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಸೇಮ್ ಕೇಕಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ, ಚೇಂಜ್ ಮಾಡಲೇಬೇಕಾಗ್ತದೆ. ಲಾಸ್ಟಲ್ಲಿ ಹೀಗೆ ಕ್ರೀಮಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೇನೆ ಬಾರ್ಡರಲ್ಲಿ. ಫಾಂಡೆಂಟ್ ಇಟ್ಟು ಹೆಸರು ಬರೆದು ಟಾಪರ್ ಇಟ್ಟು ಸ್ವಲ್ಪ ವೈಟ್ ಸ್ಪ್ರಿಂಕಲಲ್ಲಿ ನಾನು ಡೆಕೋರೇಟ್ ಮಾಡಿದ್ದೇನೆ. ನಿಮಗೆ ಎಂಥ ಕ್ವೆಶ್ಚನ್ ಇದ್ದರೆ, ಎಂಥ ಡೌಟ್ ಇದ್ದರೆ ಪ್ಲೀಸ್ ಕೇಳಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.